ಮಾಡ್ತೀನಿ ಅಂತ ಕೂತಿದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಪ್ರಗತಿಗೆ ಎಕ್ಸಾಮ್ ಇತ್ತು, ಪ್ರೀತಮ್ಗೆ ಇರಲಿಲ್ಲ. ಪ್ರೀತಮ್ಗೆ ಎಲ್ಲರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. 13ನೇ ತಾರೀಕಿಗೆ ಇಬ್ರಿಗೂ ಎಕ್ಸಾಮ್ ಫಿನಿಶ್ ಆಗಿಬಿಡುತ್ತೆ. ಇವತ್ತು ಪ್ರಗತಿಗೆ ಮಾತ್ರನೇ ರೈಟಿಂಗ್ ಎಕ್ಸಾಮ್ ಇತ್ತು. ಪ್ರೀತಮ್ ಮನೇಲೇ ಇರ್ತಿದ್ದ. ಈ ವೀಕೆಂಡ್ ಅಮ್ಮ ಮನೆಗೆ ಹೋಗಿ ಓದ್ಕೊಳ್ಳಿ ಮಕ್ಕಳು ಅಂತ ನಾನು ಅಂದ್ಕೊಂಡೆ. ಸ್ವಲ್ಪ ಅಲ್ಲಿ ಓಪನ್ ಪ್ಲೇಸ್ ಅಲ್ವಾ, ಮೈಂಡ್ ರಿಫ್ರೆಶ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ದೋಸೆಗೆ ಹಾಕಿಬಿಟ್ಟಿದ್ದೆ. ನಾನು ಈ ಥರ ಹೋಗೋಂಗಿದ್ರೆ ದೋಸೆಗೆಲ್ಲ ಹಾಕಲ್ಲ, ಸುಮ್ಮನೆ ಫ್ರಿಜ್ಜಲ್ಲಿ 2 ದಿನ ಇಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ದೋಸೆ ಏನಾದರೂ ಮಾಡ್ತೀನಿ ಅಂತ ಅಂದಾಗ ಬ್ಯಾಟರ್ ರೆಡಿ ಇರುತ್ತಲ್ಲ, ಅವತ್ತು ಇಡ್ಲಿ ಮಾಡ್ಕೊಂಡ್ಬಿಡ್ಬೇಕು. ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಇಡ್ಲಿ ಮಾಡೋಕ್ಕೋದ್ರೆ ಅಷ್ಟು ಸಾಫ್ಟಾಗಿ ಬರಲ್ಲ, ಗಟ್ಟಿ ಆಗಿಬಿಡುತ್ತೆ ಇಡ್ಲಿ ಅಂತ ನಮ್ಮಮ್ಮ ಯಾವಾಗಲೂ ಫಸ್ಟ್ ಇಡ್ಲಿ ಮಾಡ್ತಾರೆ ಮಾಡಂಗಿದ್ರೆ. ಆಮೇಲೆ ದೋಸೆ ಬ್ಯಾಟರ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ದೋಸೆ ಹಾಕ್ಕೊಳ್ಳೋದು. ಸೊ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಏನು ಬೇಕು? ಏನು ಬೇಕಪ್ಪ? ಆಮೇಲೆ ಇಡ್ಲಿ ಸರಿ. ಆಮೇಲೆ ಏನು ಬೇಕು? ಅಷ್ಟೇ ಸಾಕಾ? ಇಡ್ಲಿ ಫೇವ್ರೆಟ್ ನಮ್ಮ ಪ್ರೀತಮ್ಗಂತೂ ಸಿಕ್ಕಾಪಟ್ಟೆ ಪೋರ್ಷನ್ಸ್ ಕೊಟ್ಟಿದ್ದಾರೆ. ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, EVS ಈ ಥರ 4 ಸಬ್ಜೆಕ್ಟು, ಆರ್ಟ್ ಆ್ಯಂಡ್ ಕ್ರಾಫ್ಟು, ಪೊಯಾಮ್ಸು ಸಿಕ್ಕಾಪಟ್ಟೆ ಇದೆ. ಸೊ ಅದು ಮಾತ್ರ ಚಿಲ್ಲಾಗಿ ಆರಾಮಾಗಿದ್ದಾನೆ ನನ್ನ ಮಗನಿಗೆ, ಯಾವ ಟೆನ್ಷನೂ ಇಲ್ಲ. ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು. ಅದ್ರ ಜೊತೆಗೆ ನಾನು ರಾತ್ರಿನೇ ಇದು ಮಶ್ರೂಮು, ಬಟಾಣಿ, ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡಿ ಇಟ್ಟಿದ್ದೆ. ಪ್ರಗತಿಗೆ ತೊಗೊಂಡೋಗೋಕ್ಕಾಗಲ್ಲ ಸ್ಕೂಲ್ಗೆ. ಹೋದ ತಕ್ಷಣ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಬಿಟ್ಟ ತಕ್ಷಣ ಮನೆಗೆ ಬಸ್ಸಲ್ಲಿ ಬಂದ್ಬಿಡ್ತಾರೆ. ಅದ್ಭುತ, ಥ್ಯಾಂಕ್ ಯು. ಚೆನ್ನಾಗಿದೆಯಾ? ನನ್ನ ಮಗ ಊಟದ ರಿವ್ಯೂ ಕೊಡೋದೇ ಮಜಾ. ಇನ್ನು ಈ ಮನೆಯಲ್ಲಿ ಪ್ರಗತಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂದರೆ ಸ್ವಲ್ಪ ಅವ್ರಿಗೆ ಓಡಾಡೋದಕ್ಕೆ ಫ್ರೆಂಡ್ಸು ಮತ್ತು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಒಂದಿಷ್ಟು ಜಾಗ ಇರ್ತಾಯಿತ್ತು. ಹಾಗಾಗಿ ಅವ್ರು ತುಂಬ ಓಪನ್ ಮೈಂಡಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಇಲ್ಲಿಗೆ ಬಂದಮೇಲೆ ಏನಾಗಿದೆ ಅಂದರೆ ಮನೆ ಈ 4 ಗೋಡೆ ಮಧ್ಯೆನೇ ಇರೋದು ಎಷ್ಟು ದೊಡ್ಡ ನಮಗೆ ಶಿಕ್ಷೆ ಅಂತ ನನಗಂತೂ ಆಗೋದಿಲ್ಲ. ನನಗೆ ಬೇರೆಯವ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ 4 ಗೋಡೆ ಮಧ್ಯೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಂಗೆ ಸ್ವಲ್ಪನಾದರೂ ಫ್ರೀ ಇರಬೇಕು ಮೈಂಡು, ಇಲ್ಲಾಂದರೆ ನನಗೆ ಆಗಲ್ಲ. ಅದು ನನ್ನ ಕ್ಯಾರೆಕ್ಟರು, ನನಗೆ ಮಾತ್ರ ಹಂಗೆ ಆಗ್ತಾಯಿದೆಯೋ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಒಂದೊಂದ್ಸರಿ ವೀಕೆಂಡಲ್ಲಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿ ಸ್ವಲ್ಪ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ. ಸ್ವಲ್ಪ ವಾತಾವರಣ, ಆಚೆ ಗಾಳಿ ಬೆಳಕು ಎಲ್ಲ ಡೈರೆಕ್ಟಾಗಿ ನೋಡಿ ಸ್ವಲ್ಪ ರಿಫ್ರೆಶ್ ಅನಿಸುತ್ತೆ ಅಲ್ಲಿ. ಅದಕ್ಕೆ ನಾನು ಯಾವಾಗ ಟೈಮ್ ಸಿಕ್ಕಿದ್ರು ಅಲ್ಲಿ ಹೋಗ್ತೀನಿ, ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತೆ ಬರ್ತೀನಿ. ಆಮೇಲೆ ಮತ್ತೆ ಸ್ವಲ್ಪ ಎನರ್ಜಿ ಸಿಕ್ತಂಗೆ ನನಗೆ ಇಲ್ಲಿ ಬಂದು ಸರ್ವೈವ್ ಆಗೋದಕ್ಕೆ ಈಸಿ ಆಗುತ್ತೆ ಇನ್ನೊಂದು ವಾರ. ಸೊ ಆ ಥರ. ಇನ್ನು ಈ ಫೋಟೋದು ಮೊಳೆ ಒಂದು ಹೋಗ್ಬಿಟ್ಟಿದ್ಯಾ, ಬಿದ್ದೋಗ್ತಾಯಿತ್ತು. ಇನ್ನೇನು ಮನೆ ಶಿಫ್ಟ್ ಮಾಡಬೇಕು, ಎಲ್ಲನೂ ತೆಗಿಲೇಬೇಕು, ಮತ್ತೇನು ಅದನ್ನು ರಿಪೇರಿ ಮಾಡೋದು ಅಂತ ಹಾಗೆ ಬಿಟ್ಟೆ. ತೆಗಿಯೋಕ್ಕೆ ಟ್ರೈ ಮಾಡಿದೆ, ಅದು ಬರಲಿಲ್ಲ. ಮತ್ತೆ ತೆಗೆದ್ರೆ ಅಲ್ಲಿ ಇಲ್ಲಿ ಹಾಳಾಗುತ್ತೆ, ಒಂದೇ ಸರಿ ತೆಗಿಯೋಣ ಅಂತ ಹಾಗೆ ಇದು ಮಾಡಿಕೊಂಡೆ. ಇನ್ನು ಕಾರ್ನರಲ್ಲಿ ಏನು ಸೆಟಪ್ ಮಾಡಿದ್ದೋ ಅದನ್ನೆಲ್ಲನೂ ತೆಗೆದುಬಿಟ್ಟೆ. ಯಾವತ್ತಿದ್ರು ಇನ್ನೇನು 4-5 ಡೇಸಲ್ಲಿ ಎಲ್ಲ ತೆಗಿಲೇಬೇಕಲ್ವಾ ಅಂತ ಹೇಳಿ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಯಾವತ್ತೂ ಅಮ್ಮ ಮನೆಗೆ ಹೋಗ್ಬೇಕಂದ್ರೆ ಫಸ್ಟ್ ಮನೇನ ಡೀಪ್ ಕ್ಲೀನ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾಯಿದ್ರಿ, ಮೇಡ್ ಬರ್ತಾರಾ, ಕೆಲಸದವ್ರು ಬರ್ತಾರಾ, ಏನಾದರೂ ಹೆಲ್ಪ್ ಮಾಡ್ತಾರಾ ನಿಮಗೆ ಮನೆ ಕೆಲಸಕ್ಕೆ ಅಂತ. ನಾನು ಯಾವತ್ತೂ ಕೆಲಸಕ್ಕೆಲ್ಲ ಸಹಾಯ ತೊಗೊಂಡಿದ್ದೆ, ಆದರೆ ಅವ್ರು ಮಾಡೋ ಕೆಲಸ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಸೊ ಅಡ್ಜಸ್ಟ್ ಆಗದಲ್ಲೇ ಸುಮ್ಮನೆ ಒಬ್ರಿಗೆ ಹೇಳೋದು, ಬೇಡ ಅಂತ ಹೇಳೋದು, ಇದು ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಕೆಲವೊಬ್ರಿಗೆ ಒಂದೊಂದು ಥರ ಇರುತ್ತೆ. ಈಗ ನನಗೆ ಇಷ್ಟ ಆಗಿಲ್ಲ, ಕೆಲವೊಬ್ರಿಗೆ ಇಷ್ಟ ಆಗ್ಬೋದೇನೋ. ಯಾವಾಗಲೂ ಒಂದು ಮಾತು ಹೇಳ್ತಾರೆ ಗೊತ್ತಾ, ಕೆಲಸ ಮಾಡಿಸ್ಕೊಳ್ಳೋರ ಮೇಲೆ ಕೆಲಸ ಮಾಡೋರು ಸಿಗ್ತಾರೆ ಅಂತ. ನನಗೆ ಕೆಲಸ ಮಾಡಿಸ್ಕೊಳ್ಳೋಕೆ ಬರೋದಿಲ್ಲ, ಅದ್ರಲ್ಲಿ ತುಂಬ ವೀಕ್ ಇದೆ. ನನಗೆ ಯಾರಿಗೂ ಮೊಕ್ಕೊಡ್ದಂಗೆ ಯಾಕೆ ಇದು ಮಾಡಿಲ್ಲ, ಅದು ಮಾಡಿಲ್ಲ, ಹಿಂಗೆ ಮಾಡಿಕೊಡಿ, ಹಂಗೆ ಮಾಡಿಕೊಡಿ. ಸೊ ಏನನ್ನೂ ಕೇಳೋಕ್ಕಾಗೋದಿಲ್ಲ. ಹಾಗಾಗಿ ನನಗೆ ಎಲ್ಲ ಅವ್ರಿಗೂ ನನಗೂ ಅಡ್ಜಸ್ಟ್ ಆಗಲಿಲ್ಲ. ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡ್ಕೊಳ್ತೀನಿ. ಮನೆ ಕೆಲಸ, ಯೂಟ್ಯೂಬ್ ಕೆಲಸ, ಮಕ್ಳ ಕೆಲಸ ಎಲ್ಲನೂ ಕೂಡ. ಒಂದು ಸಣ್ಣದಾಗಿ ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಮಕ್ಕಳಲ್ಲಿ. ಈಗ ಪ್ರೀತಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಕ್ಸ್ ರೆಡಿ ಮಾಡ್ತಾಯಿದ್ರೆ ಅವ್ನಿಗೆ ಸ್ನಾನ ಮಾಡಿಸ್ತಾರೆ. ಅಟ್ಲೀಸ್ಟ್ ಆ ಥರ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಇಲ್ಲಿಗೆ ಬಂದಮೇಲೆ. ಅದರಿಂದ ನಾನು ಆರಾಮಾಗಿ ಯೂಟ್ಯೂಬ್, ಮನೆ ಕೆಲಸ, ಮಕ್ಕಳು ಎಲ್ಲನೂ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೇ ನಾ ಹೋಗೋದು ಅಮ್ಮನ ಮನೆಗೆ ಯಾವತ್ತೂ ಹೊರಟ್ರೆ.
ಹಾಗೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಇನ್ನು ಅಲ್ಲಿಂದ ಬಂದ ತಕ್ಷಣ ನಮಗೂ ಮನೆ ಕ್ಲೀನಾಗಿದ್ದರೆ ಚೆಂದ ಅಲ್ವಾ, ಅದಕ್ಕೆ. ಆಮೇಲೆ ಇಲ್ಲಿ ಬಂದು ಸಿಕ್ಕಾಬಟ್ಟೆ ಧೂಳು ಬರುತ್ತೆ. ಅದು ಬೇಸಿಗೆ ಅಂತ ಎಲ್ಲ ಕಡೆ ಇದೇ ಥರ ಆಗ್ತಾ ಇದೆಯೋ ಅಥವಾ ಇಲ್ಲೇನೋ ನನಗೆ ಗೊತ್ತಿಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಕಡಿಮೆ ಇತ್ತು, ನಮ್ಮ ಮನೆ ಸ್ವಲ್ಪ ಹಿಂದೆ ಇತ್ತು ರೋಡ್ಗಿಂತ, ಹಾಗಾಗಿ ಇರ್ಬೋದು. ಇಲ್ಲಿ ಮೇನ್ ರೋಡಿಂದ ಸ್ವಲ್ಪ ಒಳಗಡೆನೇ ಇರೋದ್ರಿಂದ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು, ಎನಿ ಟೈಮ್ ಕ್ಲೀನ್ ಮಾಡಬೇಕು, ಅಷ್ಟು ಡಸ್ಟ್ ಆಗ್ತಾ ಇರುತ್ತೆ. ನಾನು ಡೋರ್ ಕ್ಲೋಸ್ ಮಾಡಿಕೊಂಡ್ರು ಅಷ್ಟೇ, ಡೋರ್ ಓಪನ್ ಮಾಡ್ದಲ್ಲೇ ಹಾಗೆ ಇದ್ರೂ ಅಷ್ಟೇ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಲಾಸ್ಟ್ ಮೂಮೆಂಟಿಗೆ ಬಂದಿದ್ದೀವಿ. ಆದರೂ ನಾವು ಮನೆ ವಾಪಸ್ ಕೊಡಬೇಕಾದ್ರೆ ಅವ್ರಿಗೆ ಅವ್ರು ಹೆಂಗೆ ಕೊಟ್ಟಿದ್ರು ಹಂಗೆ ಚೆನ್ನಾಗಿ ವಾಪಸ್ ಕೊಡಬೇಕಲ್ವಾ. ಸೊ ರೆಂಟ್ ಆದ್ರೇನು ಸ್ವಂತ ಆದ್ರೇನು, ಹಾಗಾಗಿ ಸುಮಾರು ಜನ ಈ ಕ್ಯಾಮ್ರಾ ಬಗ್ಗೆ ಕೇಳ್ತಾ ಇದ್ರಿ, ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಲಿಂಕ್ ಹಾಕ್ತೀನಿ. ಫಿಲಿಪ್ಸ್ ಅವ್ರದ್ದು ಸುಮಾರು 1.5-2 ವರ್ಷ ಆಯಿತು ಅಂದ್ಕೊಳ್ತೀನಿ ತೊಗೊಂಡು. ತುಂಬ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಇದೆ ಕಂಡೀಷನ್ ಆಗಿ. ವರ್ತಿದೆ, ನಿಜವಾಗ್ಲೂ ತೊಗೋಬೋದು. ಯಾರಾದರೂ ಮನೇಲಿ ಮಕ್ಕಳಿರ್ತಾರೆ, ಈಗ ಫೋನಲ್ಲಿ ಮಾತಾಡೋಕೆ ಅಷ್ಟೇ ಆಗುತ್ತೆ ಫೋನ್ಗಳಲ್ಲಾದರೆ. ಕ್ಯಾಮ್ರಾದಲ್ಲಾದರೆ ನಾನು ಮಾತಾಡ್ತೀನಿ, ನಮ್ಮ ಮಕ್ಳು ಏನು ಮಾಡ್ತಾರೆ ಅಂತ ಕ್ಯಾಮ್ರಾದಲ್ಲಿ ನೋಡ್ತಾನೂ ಇರ್ಬೋದು. ಹಾಗಾಗಿ ಆಮೇಲೆ ಫೋನಲ್ಲಿ ಏನಂತಂದರೆ ಅಲ್ಲಿ ಏನು ನಡೀತಾ ಇದೆ ಅಂತ ನಂಗೆ ಕಾಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಹಂಗಲ್ಲ, ಲೈವ್ ಯಾವಾಗಲೂ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಕೂತ್ಕೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾನು ಕ್ಯಾಮ್ರಾದಲ್ಲಿ ನೋಡಬಹುದು. ಈಗ ಎಮರ್ಜೆನ್ಸಿ ಸಿಚುವೇಶನ್ ನಾನು ಒಂದು 5-10 ನಿಮಿಷ ಹೊರಗಡೆ ಹೋಗ್ತೀನಿ ಅಂದ್ರೂ ನಮಗೊಂದು ಧೈರ್ಯ ಬೇಕಲ್ವಾ. ಹಾಗಾಗಿ ನಾನು ಆ ಕ್ಯಾಮ್ರಾ ತೊಗೊಂಡೆ. ನಿಜವಾಗ್ಲೂ ತುಂಬ ಹೆಲ್ಪ್ ಆಗಿದೆ ನನಗೆ. ಫೋನ್ ನಾವು ಕೊಡೋದೇ ಇಲ್ಲ, ಕ್ಯಾಮ್ರಾದಲ್ಲೇ ಮಾತಾಡ್ತೀವಿ. ನಾನು ಲೈವ್ ಇಟ್ಕೊಂಡೇ ಇರ್ತೀನಿ ಕ್ಯಾಮ್ರಾ. ನನ್ನ ಮಕ್ಳು ಏನಾದರೂ ನನ್ನ ಹೊರಗಡೆ ಹೋದಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಕಸ್ಮಾತ್ ಅವ್ರನ್ನ ಕರಿಬೇಕಂದ್ರೆ ಸೈರನ್ ಆಪ್ಷನ್ ಇದೆ. ಸೈರನ್ ಮಾಡಿದ್ರೆ ಆ ಸೌಂಡಿಗೆ ಬರ್ತಾರೆ, ಮಾತಾಡ್ಬೋದು. ಬಟ್ ಅವ್ರಿಗೆ ನಾವು ಕಾಣಿಸಲ್ಲ, ನಮಗೆ ಅವ್ರು ಕಾಣಿಸ್ತಾರೆ. ತುಂಬ ಬರ್ತಿದೆ. ಬೇಕಂದ್ರೆ ನಿಮಗೆ ಆ ಕ್ಯಾಮ್ರಾ ಲಿಂಕ್ ಹಾಕ್ತೀನಿ. ಸುಮಾರು ದಿನದಿಂದ ಕೇಳ್ತಾ ಇದ್ರಿ, ನಾನು ಮರ್ತು ಹೋಗ್ತಾ ಇದ್ದೆ. ಲಿಂಕ್ ಹಾಕ್ತೀನಿ ವಿಡಿಯೋದಲ್ಲಿ, ಚೆಕ್ ಮಾಡಿ. ನಾನು ಎಲ್ಲ ಒರೆಸ್ಕೊಂಡು ಪೂಜೆ ಏನು ಮಾಡಲಿಲ್ಲ, ಯಾಕೆಂದರೆ ದೇವ್ರ ಮನೆಯೆಲ್ಲ ನಾನು ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಅಲ್ಲೇ ನಾನು ನೆಕ್ಸ್ಟ್ ಪೂಜೆ ಇಲ್ಲೇನಿಲ್ಲ, ಹಾಗಾಗಿ ಪೂಜೆ ಏನು ಮಾಡ್ಕೊಳ್ಳಿಲ್ಲ. ಜಸ್ಟ್ ಹಂಗೆ ನೆಲ ಒರೆಸ್ಕೊಂಡು, ನಾನು ನೆಲ ಒರೆಸ್ಬೇಕಂದ್ರೆ 2-3 ಥರ ಒರೆಸ್ತೀನಿ. ಒಂದ್ಸರಿ ಸ್ಪಿನ್ ಮಾಪಲ್ಲಿ ಒರೆಸ್ತೀನಿ, ಒಂದ್ಸರಿ ಇದ್ರಲ್ಲಿ ಒರೆಸ್ತೀನಿ, ಒಂದ್ಸರಿ ಕೈಯಲ್ಲಿ ಒರೆಸ್ತೀನಿ. ನಾನು ಕೂತ್ಕೊಂಡು ನೆಲದ ಮೇಲೆ ಅವಾಗಿನ ಕಾಲದಲ್ಲಿ ಒರೆಸ್ತಾ ಇದ್ರಲ್ಲ ಆ ಥರನೂ ಒರೆಸ್ತೀನಿ. ನನಗೆ ಹೆಂಗೆ ಒರೆಸ್ಬೇಕು ಅನಿಸುತ್ತೋ ಆ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಹಿಂಗೆ ಮೇಂಟೈನ್ ಮಾಡ್ತೀರಾ ಕ್ಲೀನ್ ಕಿಚನ್, ಮನೆ ಕ್ಲೀನಾಗಿರೋದು ಮಕ್ಳಿರ್ಬೇಕಾದ್ರೆ ಅಂತ. ಅದು ಅಭ್ಯಾಸನೋ ಅಥವಾ ಹ್ಯಾಬಿಟೋ ಅದು ಬಂದಿದೆ, ಹಾಗಾಗಿ ಹಂಗೆ ಹೋಗ್ತಾ ಇದೆ. ಇನ್ನು ಬೇಸಿಗೆ ಸಿಕ್ಕಾಬಟ್ಟೆ ಬಿಸಿಲು. ಆದಷ್ಟು ಮಜ್ಜಿಗೆ ಕುಡೀರಿ, ಮಕ್ಳಿಗೆ ಅಟ್ಲೀಸ್ಟ್ ಮಜ್ಜಿಗೆ ಕೊಡಿ. ಹೀಟ್ ಆಗುತ್ತೆ ಬಾಡಿ, ಕಣ್ಣು ಉರಿ ಬರೋದು, ಮೂಗಲ್ಲಿ ನೀರು ಸೋರೋದು, ಇದೆಲ್ಲ ಆಗುತ್ತೆ. ಹರಳೆಣ್ಣೆ ಮತ್ತು ಮಜ್ಜಿಗೆ ಆದಷ್ಟು ಉಪಯೋಗಿಸ್ಕೊಳ್ಳಿ. ಪ್ರೀತಮ್ಗೂ ಹರಳೆಣ್ಣೆ ಹಾಕಿದ್ದೆ, ಮೈಗೆಲ್ಲ ಸೀಗೆಕಾಯಿ ಪುಡಿ ಮತ್ತು ಅದ್ರೊಳಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿರೋದು ಚೆನ್ನಾಗಿ ಉಜ್ಜಿಬಿಟ್ಟು ಸ್ನಾನ ಮಾಡ್ತೀನಿ. ಸೋಪ್ ಹಾಕ್ತಾಯಿಲ್ಲ, ಸೋಪ್ ಹಾಕಿದ್ರೆ ಅವ್ನ ಸ್ಕಿನ್ ಡ್ರೈ ಆಗ್ತಾಯಿತ್ತು. ಹಾಗಾಗಿ ಇನ್ನು ನಾನು ಕೂಡ ರೆಡಿಯಾಗಿ ಹೊರಟೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಮ್ಮನ ಮನೆಗೆ ಹೋಗಬೇಕು ಅಂತ. ನಮ್ಮ ಮನೆಯವ್ರಿಗೂ ಸ್ವಲ್ಪ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ಅವ್ರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅಟ್ಲೀಸ್ಟ್ ರೆಸ್ಟ್ ಮಾಡ್ಬೋದಲ್ವಾ, ಬನ್ನಿ ಅಂತೇಳಿ ಕರೆದೆ. ಅವರು ಕೆಲಸ ಆಯಿತು ಅಂತ ಹೊರಗೆ ಹೋದರು. ಆಮೇಲೆ ಡ್ರಾಪ್ ಮಾಡ್ತೀನಿ ಅಂದರು. ಸೊ ಅವ್ರಿಗಿನ್ನೂ ಕನ್ಫರ್ಮೇ ಇರಲಿಲ್ಲ ಬರಬೇಕಾ ಬರಬಾರ್ದಾ ಅಂತ ಹೇಳ್ಬಿಟ್ಟು. ಏನೋ ನಾನು ಕೂಡ ರೆಡಿ ಆದೆ. ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕಿದ್ರೆ ಒಂಥರ ಚಂದ. ತುಂಬ ಸೆಕೆ ಆಗೋದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿರೋ ಒಂದು ಡ್ರೆಸ್ ಹಾಕ್ಕೊಂಡೆ. ಆದಷ್ಟು ಪರ್ಫ್ಯೂಮ್ನ ಅವಾಯ್ಡ್ ಮಾಡಿದ್ದೀನಿ. ಈ ರೋಲ್ ಆನ್ ಪರ್ಫ್ಯೂಮ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವೇ ಬೇಕಂದರೆ ವ್ಯಾಕ್ಸ್ ಪರ್ಫ್ಯೂಮ್ನ ಮನೆಯಲ್ಲೇ ಮಾಡ್ಕೋಬೋದು. ಯಾರಿಗೆ ನಿಮಗೆ ಕೆಮಿಕಲ್ ಪರ್ಫ್ಯೂಮ್ ಬೇಡ ಅನಿಸುತ್ತೆ ಅವ್ರಿಗೊಂದು ಆಪ್ಷನ್ನು ಚೆನ್ನಾಗಿದೆ ಇದನ್ನು. ಇನ್ನು ನಾನು ಎಲ್ಲ ರೆಡಿ ಮಾಡಿಕೊಂಡು ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಸ್ತೀನಲ್ವಾ, ಕಡಲೆಕಾಯಿ ಎಣ್ಣೆ, ಅದನ್ನು ನಾನು ಅಮ್ಮಂಗೂ ಒಂದು ಸ್ವಲ್ಪ ಹಾಕ್ಸ್ತೀನಿ. ಜಾಸ್ತಿ ಅಂದರೆ ನಾನೇ ಜಾಸ್ತಿ ಇಟ್ಕೊಳ್ಳೋದು, ಅಮ್ಮಂಗೆ ಒಂದು 2-3 ಲೀಟ್ರ್ ಆ ಥರ. ಬೇಕಂದರೆ ಮಧ್ಯ ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು. ಯಾಕೆಂದರೆ ತುಂಬ ಹಾಕ್ಸಿ ನಾವು ತಿಂಗ್ಳಾನ್ಗಟ್ಲೆ ಇಟ್ಕೊಳ್ಳೋಕ್ಕಾಗಲ್ಲ, ಎಣ್ಣೆ ಹಾಳಾಗುತ್ತೆ. ಏಕೆಂದರೆ ಅದರೊಳಗೆ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು 2-3 ತಿಂಗಳಿಗೆ ಆಗೋಷ್ಟು ಮಾತ್ರನೇ ಹಾಕ್ಸ್ಕೊಂಡು ಇಟ್ಕೊಳ್ಳೋದು. ಸುಮ್ಮನೆ ಪದೇ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಹಾಕ್ಸ್ಕೊಂಡು ಇಟ್ಕೊಳ್ಳೋದು, ಅದು ಎಣ್ಣೆ ಚೆನ್ನಾಗಿರಲ್ಲ, ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅಂದರೆ ನ್ಯಾಚುರಲ್ ಅಲ್ವಾ ಅದು, ಹಾಗಾಗಿ ಜಾಸ್ತಿ ದಿವಸ ಬಾಳಿಕೆ ಬರಲ್ಲ. ಹಾಗಾಗಿ ಆದಷ್ಟು 2-3 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಕ್ಸ್ಕೊಂಡು ಅಮ್ಮಂಗೆ ಸ್ವಲ್ಪ ಕೊಡ್ತೀನಿ. ಅಮ್ಮ ಒಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಆಯಿಲ್ ಯೂಸ್ ಮಾಡೋದಿಲ್ಲ. ಅವರು ಸ್ಟಾರ್ಟಿಂಗಿಂದನೂ ಜಾಸ್ತಿ ಆಯಿಲ್ ತಿನ್ನಲ್ಲ, ಹಾಗಾಗಿ ಅವರಿಗೆ ಸಾಕಾಗುತ್ತೆ ಅಷ್ಟು. ನಾವು ಹೊರಟ್ವಿ.
ಮಧ್ಯದ ರೋಡಲ್ಲಿ ನನ್ನ ಹಸ್ಬೆಂಡ್ ಫೇವ್ರೇಟ್ ಒಂದು ಮಶ್ರೂಮ್ ಸೆಂಟರ್, ಅಲ್ಲಿ ಯಾವಾಗ 1-2 ಸಾರಿ ತಿಂದಿದ್ರಂತೆ, ತುಂಬ ರುಚಿಯಾಗಿತ್ತು. ಅಲ್ಲಿ ಟೇಸ್ಟ್ ಮಾಡೋಣ ಅಂತ ಅಂದರು. ನಾವು ತುಂಬ ದಿನ ಆಗಿತ್ತಲ್ಲ, ಸರಿ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಇನ್ನು ಅಮ್ಮಂಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹೊಸ ಬಳೆ ಕೂಡ ಹಾಕ್ಕೊಂಡಿದ್ದೀನಿ. ಏನಾದರೂ ತೊಗೊಂಡ್ರು ಫಸ್ಟು ನನಗೆ ಅಮ್ಮಂಗೆ ತೋರಿಸಿದ್ರೆ ಒಂಥರ ಖುಷಿ. ಯಾಕೆ ಅಂತ ಅಂದರೆ ಇಡೀ ಭೂಮಿ ಮೇಲೆ ನನ್ನ ನಿಸ್ವಾರ್ಥತೆಯಿಂದ ನನ್ನ ಏಳಿಗೆಯನ್ನು ಒಪ್ಕೊಂಡು, ನನ್ನ ಖುಷಿಯನ್ನು ಒಪ್ಕೊಂಡು, ನಾನು ಏನೇ ಚೆನ್ನಾಗಿರೋದು ಹಾಕ್ಕೊಂಡ್ರು ಖುಷಿ ಪಡೋ ಒಂದೇ ಒಂದು ಜೀವ ಅಂತಂದರೆ ಅದು ನನ್ನ ಅಮ್ಮ ಮಾತ್ರ. ಹಾಗಾಗಿ ನನ್ನ ಇನ್ಕಮ್ ಇರ್ಬೋದು, ನಾನೇನೋ ಒಂದು ಹೊಸ ತೊಗೊಂಡೇ ಇರ್ಬೋದು, ಯಾವುದೇ ಒಂದು ಮನಸ್ಸಲ್ಲಿ ಒಂದು ಹಳಕು ಇಟ್ಕೊಂಡ್ದಲ್ಲ ನನ್ನ ಅಮ್ಮನ ಹತ್ರ ಡೈರೆಕ್ಟಾಗಿ ಹೇಳ್ತಾ ಇರ್ತೀನಿ. ಅದೊಂದೇ ನನ್ನ ಏಳಿಗೆನ ಖುಷಿ ಪಡ್ತಾ ಇರೋದು. ಹಾಗಾಗಿ ಇನ್ನು ಇಲ್ಲಿ ಮಶ್ರೂಮ್ದು ಒಂದು ಥಾಲಿ ಸೆಟ್ಟೇ ಬರುತ್ತೆ, ಮಶ್ರೂಮ್ ಬಿರಿಯಾನಿ, ಸೂಪ್ ಮತ್ತು ಕಬಾಬು. ಇದು ಬಂದ್ಬಿಟ್ಟು ಪೆಪ್ಪರ್ ಫ್ರೈ, ಇನ್ನೊಂದು ಮಶ್ರೂಮ್ ಬಟರ್ ಮಸಾಲ ಏನೋ ತೊಗೊಂಡ್ವಿ. ಮಾತಾಡ್ಸಲ್ಲ ಅಂತ ಕಚ್ಚಲ್ಲ, ಸುಮ್ಮನೆ ನಮ್ಮಮ್ಮ ಎಲ್ಲ ಹೋಗಿದೆ, ಬೀಗ ಹಾಕೈತೆ. ಕೈ ಮೇಲೆ ಹತ್ತಿದಾಗ ನೋಡ್ಕೊಬೇಕು ಅಮ್ಮ, ಅದಕ್ಕೆ ಗೊತ್ತಾಗಲ್ಲ. ದಿನ ಫೋನಲ್ಲಿ ಮಾತಾಡ್ತಾ ಇದ್ರು ನಮ್ಮ ಅಮ್ಮನ ಹತ್ರ. ಅಲ್ಲಿ ಹೋದ ತಕ್ಷಣ ಮತ್ತೆ ಮಾತು, ಅಲ್ಲೇನಾಯಿತು, ಇಲ್ಲೇನಾಯಿತು, ಅಲ್ಲಿ ಯಾಕೆ ಹಿಂಗಾಗಿದೆ, ಇದೇ ಥರ ಮಾತಾಡ್ತಾ ಇದ್ವಿ. ಇನ್ನು ಕಾಮಿಡಿ ಕಿಲಾಡಿಗಳಲ್ಲಿ ಸಂತೋಷ್ ಅಂತ ಒಬ್ರು ಬಂದಿದ್ರು ಗೊತ್ತಾ, ಅವ್ರದ್ದು ಇದು ಮನೆ. ನಮ್ಮ ಅಮ್ಮ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಡೈರೆಕ್ಟಾಗಿ ಕಾಣಿಸುತ್ತೆ. ನಿನ್ನೆ ಗೃಹ ಪ್ರವೇಶ ಆಗಿತ್ತು, ವಿಡಿಯೋದೆಲ್ಲ ನೋಡಿರ್ತೀನಿ. ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ರು, ಅವ್ರು ಬಂದು ನೋಡಿ ಇಲ್ಲಿ ಮನೆ ತೊಗೊಂಡು ಇಲ್ಲಿ ಗೃಹ ಪ್ರವೇಶ ಮಾಡಿದ್ರು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೇಳ್ತಾ ಇದ್ರು. ಹಾಗೆ ನಾನು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಅಮ್ಮ ಟೀ ಮಾಡಿಕೊಟ್ರು. ನಮ್ಮಮ್ಮ ಟೀ ಮಾಡಿಕೊಟ್ರೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ, ಸ್ವಲ್ಪ ಟೀ ಕುಡ್ಬಿಟ್ಟು ಹಾಗೆ ಅಡುಗೆ ಎಲ್ಲ ಮಾಡಿದ್ರು. ನಾವು ಹೋಗೋಷ್ಟ್ರೊಳಗೆ ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಬೆಳಗ್ಗೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗಿನ ಬಿಸಿಲು ಕಣ್ಣು ಬಿಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಮಗಳು ಬೆಳಗ್ಗೆ ನಿಂತ್ಕೊಂಡು ಸೂರ್ಯನ ನೋಡ್ತಾ ಇರೋದು, ಕಣ್ಮುಚ್ಚಿ ನೋಡ್ತಾ ಇದ್ರು. ಇನ್ನು ಅಮ್ಮ ಎಲ್ಲ ಕುಡಿಯೋಕ್ಕೆ ನೀರು ಬಿಟ್ಟಿದ್ರು ಅಂತ ಹಿಡಿತಾ ಇದ್ರು. ಸಡನ್ಲಿ ಪ್ಲ್ಯಾನ್ ಚೇಂಜ್ ಆಯಿತು. ಬಾಯ್, ಇಲ್ಲೇ ಇರ್ಬೇಕು, ಅಮ್ಮನ ಜೊತೆ ಇರ್ತೀಯಾ? ಏನು ಪ್ಲ್ಯಾನ್ ಚೇಂಜ್ ಆಯಿತು ಅಂತಂದರೆ ನನ್ನ ಹಸ್ಬೆಂಡು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು. ಸರಿ ಹೋಗ್ಬಿಟ್ಟು ಬರೋಣ ಅಂತ ನಾನು ಬಂದಿದ್ದು ಅಮ್ಮನ ಮನೆಗೆ. ಸಡನ್ಲಿ ಊರಿಗೆ ಯಾಕೆ ಅಂತ ಕೇಳಿದೆ. ಇಲ್ಲ, ಸ್ವಲ್ಪ ಬೇಸಿಗೆ ಜಾಸ್ತಿ, ಗಿಡಗಳಿಗೆ ನೀರು ಹಾಕಿಲ್ಲ, ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಹಿಂಗೋ ಇಲ್ಲಿವರೆಗೂ ಬಂದಿದ್ವಲ್ಲ, ಊರಿಗೆ ಹೋಗ್ಬಿಟ್ಟು ಬರೋಣ, ಒಂದು ಸ್ವಲ್ಪ ಅವರೆಕಾಯಿ ಎಲ್ಲ ಇದೆ ಕಿತ್ಕೊಂಡು ಅಂತ ಅಂದರು. ನಾನು ಇನ್ನೇನು ಮಾಡಬೇಕು, ಊರಿಗೆ ಹೋಗೋದು ನಾನು ಅಪರೂಪನೇ. ಸೊ ಗಿಡಗಳು ಅದೆಲ್ಲ ಏನಾಗಿದೆ ನೋಡ್ಕೊಂಡು ಬರೋಣ. ಅಮಾವಾಸ್ಯೆಗೆ ಒಂದಿನ, ಪೂರ್ಣಿಮೆಗೆ ಒಂದಿನ, ಮಿಕ್ಕಿದ ದಿನ ಎಲ್ಲ ಇವ್ರು ಬ್ಯುಸಿ. ಏನು ಇಷ್ಟೊಂದು ಕುಲ್ತಾ ಇದೆ ಗಾಡಿ? ರೋಡ್ ಚೆನ್ನಾಗಿಲ್ಲ. ಹೌದಾ? ನೀವು ವರ್ಷಕ್ಕೆ ನಂಗೆ ಆಗ್ಬಿಡ್ತು ಅಂತ. ಇಲ್ಲ, ರೋಡ್ ಚೆನ್ನಾಗಿಲ್ಲ ನೋಡು. ಹೌದು, ರೋಡ್ ಆಗ್ಬಿಡ್ತಿದೆ. ರೋಡ್ ಚೆನ್ನಾಗಿದ್ರೆ ಓಡಿಸ್ಬಾರ್ದು, ನಿಜ ಓಡಿಸ್ಬೇಕು. ಅಲ್ಲ, ಸ್ಪೀಡ್ ಆಯ್ತಾ? ಹಿಡಿಸ್ಬಾರ್ದು ಇರೋದೇ ಹಂಗೆ, ನಾವೇನು ಮಾಡೋಣ? ನಿಮ್ಮೂರವ್ರು ಹೇಳಿ ಇದು ರೋಡ್ ಒಂದು ಸ್ವಲ್ಪ ಸರಿ ಮಾಡ್ಸೋಣ. ನಮ್ಮೂರು ರೆಡಿ ಮಾಡಲ್ಲ ಅದನ್ನ, ನಮ್ಮೂರ ರೋಡ್ ರಿಪೇರಿ ಮಾಡಲ್ಲ. ಅರ್ಧ ಗಂಟೆ ಇಲ್ಲ ಆಗುತ್ತೆ ಊರಿಗೆ ತಲುಪೋದಾಗೋದು. ಹೆಂಗಿದೆ ಡ್ರೈವಿಂಗ್? ಹೇಳು, ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಆಗಿ? ಆಗ್ತಾಯಿದೆ, ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಲಾಸ್ಟ್ ಟೈಮ್ ಇಂತ ಇದು ಪರವಾಗಿಲ್ಲ. ಗೇರೆಲ್ಲ ಟಕ್ಕಂತ ಚೇಂಜ್ ಮಾಡ್ತೀವಿ. ರೋಡ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಓಡಿಸ್ಬೋದು. ತುಂಬ ಹಾಳಾಗಿದೆಲ್ಲ. ಇನ್ನು ಇಲ್ಲಿಗೆ ಬಂದ ತಕ್ಷಣ ಮನೆ ಹತ್ರ ಹೋದ್ವಿ, ಅಲ್ಲೆಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಆದಮೇಲೆ ಇದು ಒಂದು ಜಾಗ, ಇದು ಒಂದು ತೋಟ. ಇಲ್ಲಿ ಮಾವಿನ ಗಿಡ ಮತ್ತು ತೆಂಗಿನ ಗಿಡ ಹಾಕಿದ್ದಾರೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಬಂದು
ಕರೆಂಟ್ ಇರಲ್ಲ, ಮೇಯ್ನಾಗಿ ನೀರು ಸ್ವಲ್ಪ ಪ್ರಾಬ್ಲಮ್ ಇದೆ, ನೀರಿಲ್ಲ, ಬೋರ್ವೆಲ್ಗಳಲ್ಲಿ ನೀರು ಸಿಗಲ್ಲ ಇಲ್ಲಿ. ಇದು ಮೊದಲಿಂದನೂ ಈ ಜಾಗದಲ್ಲಿ ಸ್ವಲ್ಪ ನೀರು ಕಡಿಮೆ. ಇರೋ ನೀರನ್ನು ಸಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತಂದರೆ ಕರೆಂಟ್ ಕೊಡಲ್ಲ. ಕರೆಂಟ್ ಬಂದುಬಿಟ್ಟು ಟೈಮ್ ವೈಸ್ ಕೊಡ್ತಾರೆ, 12 ಗಂಟೆಯಿಂದ 3 ಗಂಟೆ ಆ ಥರ ಅಷ್ಟೇ ಅವ್ರು ಕರೆಂಟ್ ಕೊಡೋದು. ಆ ಟೈಮಲ್ಲಿ ಬಂದರೆ ನೀರನ್ನ ಸಪ್ಲೈ ಮಾಡ್ಕೋಬೇಕು, ಇಲ್ಲ ಅಂದರೆ ಇಲ್ಲ. ಸೊ ಏನು ಮಾಡಬೇಕು ಆ ಗಿಡಗಳಿಗೆ, ಹೇಗೆ ನಾವು ಸ್ವಲ್ಪ ನೀರಲ್ಲೇ ಅದನ್ನು ಚೆನ್ನಾಗಿ ಇದು ಮಾಡಬೇಕು ಅನ್ನೋದೊಂದು ದೊಡ್ಡ ಟಾಸ್ಕ್ ಮತ್ತು ಟೆನ್ಷನ್. ಸೊ ನಿಮ್ಗೇನಾದರೂ ಐಡಿಯಾಸ್ ಗೊತ್ತಿದ್ರೆ ಹೇಳಿ, ನೀವೇನಾದರೂ ಟ್ರೈ ಮಾಡಿ. ನೀರು ಕಡಿಮೆ ಇದ್ದರೂ ತೆಂಗಿನ ಗಿಡಗಳನ್ನ ಚೆನ್ನಾಗಿ ಬೆಳೆಸಿದ್ದೀವಿ ಆ ಥರ ಏನಾದರೂ ಇದ್ದರೆ ನಮಗೂ ಕೂಡ ಸ್ವಲ್ಪ ಸಜೆಸ್ಟ್ ಮಾಡಿ. ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ಬಂದು ಏನೋ ಕೆಲಸ ಮಾಡ್ತೀನಿ ಅಂತ ಕೂತಿದ್ದಾರೆ. ಏನು ಗೊತ್ತಾ, ತೋಟಗಳಲ್ಲೆಲ್ಲ ಕೆಲಸ ಮಾಡೋಂಗಿದ್ರೆ ಮುಂಜಾನೆ ಬರಬೇಕು, ಇಲ್ಲ ಮುಸ್ಸಂಜೆ ಬರಬೇಕು. ಆದರೆ ಈ ಊರಲ್ಲಿ ಚಿರತೆ ಕಾಟ. ಈಗ ತಾನೇ ನಮ್ಮ ಮತ್ತೆ ಹೇಳ್ತಾಯಿದ್ರು ಚಿರತೆ ಬಂದಿತ್ತು, ಊರೊಳಗಡೆನೇ ಬರುತ್ತೆ ಅಂತ ಹೇಳಿ. ನಾನು ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿದ್ದೆ ನನಗೆ, ಎಲ್ಲಿಂದನಾದರೂ ಬಂದುಬಿಟ್ರೆ ಏನು ಮಾಡೋದು ಅಂತ. ಚಿರತೆ ಅಂದರೆ ಸುಮ್ಮನೆನಾ? ಸಡನ್ನಾಗಿ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆಯಿಂದ ಪ್ಲ್ಯಾನ್ ಚೇಂಜ್ ಆಯಿತು, ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ನಾನೇನೋ ಮಾಡ್ತೀನಿ ಅಂತ ಪಾಪ ಮಾಡ್ತಾಯಿದ್ದಾರೆ ಬಿಸಿಲಲ್ಲಿ. ಏನಂದರೆ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ತೆಂಗಿನ ಗಿಡ ಅದು ಬುಡ ಏನಿದೆಯಲ್ಲ, ಅಟ್ಲೀಸ್ಟ್ ಎಲೆಗಳಿಂದ ಗರಿಗಳಿಂದ ಕವರ್ ಮಾಡಿದ್ರೆ ಬರೋ ನೀರು ಸಫಿಷಿಯೆಂಟಾಗಿ ಬುಡಕ್ಕೆ ಹೋಗುತ್ತೆ ಅಂತ ಬುಡಕ್ಕೆಲ್ಲ ಗರಿ ಹೊಡೆದು ಹಾಕ್ತಾಯಿದ್ದಾರೆ. ಇಲ್ಲಿ ನೀರೆಲ್ಲ ಬಂದ್ಬಿಟ್ಟು ಟೈಮಿಂಗ್ಸಲ್ಲಿ ಬಿಡ್ತಾರೆ ಅಂತ, ಅಂದರೆ ನೀರಿರುತ್ತೆ, ಕರೆಂಟ್ ಇರಲ್ಲ, ಹಾಗಾಗಿ ಕಷ್ಟ. 12 ಗಂಟೆಗೆ ಬಿಡ್ತಾರೆ ಅಂತ ಅಂದರು. ಸರಿ, 12 ಗಂಟೆ ಮೇಲೆ ಇನ್ನೊಂದು ತೋಟದ ಹತ್ರ ಹೋಗೋಣ ಅಂತ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ. ನಾವು ಮಾಡೋ ಅಂಥದ್ದು ಇಲ್ಲೇನೂ ಇಲ್ಲ, ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೀನಿ. ನನ್ನ ಮಕ್ಳಿಗೆ ಎಕ್ಸಾಮ್ ಇತ್ತು, ಸೊ ನೋಡಿ ಒಳ್ಳೆ ಅಮ್ಮನ ಮನೇಲೆ ಓದ್ಕೊತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಈಗ ಪ್ರೀತಮ್ಗೂ ಪ್ರಗತಿನೇ ಎಲ್ಲ ಹೇಳ್ಕೊಡ್ತಾರೆ. ಸ್ವಲ್ಪ ಟೈಮ್ ಮಾಡಿಕೊಂಡು, ಅಂದರೆ ಓದ್ತಾನೇ ಇದ್ರೆ ಬೇಜಾರಾಗತ್ತಲ್ವ, ಸ್ವಲ್ಪ ಓದ್ತಾರೆ, ಪ್ರೀತಮ್ಗೆ ಸ್ವಲ್ಪ ಹೇಳ್ಕೊಡೋದು. ಅವನಿಗೆ ಅವತ್ತಿಂದ ಹೇಳ್ಕೊಟ್ಟಿರೋದೇ ಸಫಿಷಿಯೆಂಟ್ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಜಾಸ್ತಿ ಏನೋ ಅವನಿಗೆ ಪ್ರೆಷರ್ ಹಾಕಿಲ್ಲ ಈ ಸರಿ ಎಕ್ಸಾಮ್ಗೆ, ಪ್ರೀತಮ್ಗೆ. ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಸಂಜೆ ಹೋಗ್ತೀವಿ. ಒಂಥರ ಹೆಂಗಿದೆ ಗೊತ್ತಾ, ಪ್ರಶಾಂತವಾಗಿದೆ, ಸೌಂಡ್ ಇಲ್ಲ, ಯಾರ್ದು ಡಿಸ್ಟರ್ಬ್ ಇಲ್ಲ, ವೆಹಿಕಲ್ ಸೌಂಡ್ ಇಲ್ಲ. ನಿದ್ದೆ ಈ ಟೈಮಲ್ಲಿ ಬರುತ್ತೆ. ನಮ್ಮ ಮನೇಲಿ ಎಷ್ಟು ಟ್ರೈ ಮಾಡಿದ್ರು ನಿದ್ದೆನೇ ಬರೋದಿಲ್ಲ ನನಗೆ. ಇಲ್ಲಿ ಮತ್ತು ನೆನ್ನೆ ನೋಡಿ ಅಮ್ಮ ಮನೆಯಲ್ಲಿ ಜಸ್ಟ್ ಏನಿಲ್ಲ, ನಮ್ಮ ಮನೆಯಲ್ಲಿ ಮ್ಯಾಟ್ರಸ್ ತುಂಬ ಕಾಸ್ಟ್ಲಿ ಮ್ಯಾಟ್ರಸ್ಸು, ಬೆಡ್ಡು, ಫ್ಯಾನು, ಒಳ್ಳೆ ರೂಮು, ನಿದ್ದೆ ಬರ್ತಾಯಿಲ್ಲ ನನಗೆ. ನೆನ್ನೆ ನೈಟ್ ಅಮ್ಮ ಮನೇಲಿ ಸುಮ್ಮನೆ ಹಾಗೆ ನೆಲದ ಮೇಲೆ ಒಂದು ಬಟ್ಟೆ, ಅಮ್ಮಂದೇ ಸೀರೆಯಲ್ಲಿ ಇದು ಹೊಲಿತಾರೆ ಗೊತ್ತಾ ನಿಮಗೆ, ಬ್ಲ್ಯಾಂಕೆಟ್ ಥರ, ಅದರ ಮೇಲೆ ಒಂದು ಕಾಟನ್ ಬೆಡ್ಶೀಟ್ ಹಾಕ್ಕೊಂಡು ಮಲಗಿದ್ದು. ನಿದ್ದೆ ಹೆಂಗೆ ಬಂದಿದೆ ಅಂತಂದರೆ, ಸೊ ನಾವು ನೆಮ್ಮದಿ ಹುಡುಕ್ಬೇಕು ಹೊರತು ಎಲ್ಲಿ ಸಿಗುತ್ತಾ ಅಲ್ಲಿ ಓಕೆ. ಇದು ಕೆಲವೊಂದು ಸರಿ ಹೆಂಗೆ ಗೊತ್ತಾ ನೋಡಿ, ನೀವು ಬೇಸಿಗೆಲಿ ಎಲ್ಲಾದರೂ ಓಡಾಡ್ತಾ ಇರ್ತೀರಾ ತೋಟದಲ್ಲಿ ಅಂದ್ಕೊಳ್ಳಿ, ಒಂದು ಮರದ ಹತ್ರ ನೆರಳು ಸಿಕ್ಕಿದ್ರೆ ಸಾಕು, ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಹಾಗೆ ನಮ್ಮ ಪ್ರೀತಮ್ನ ಕರ್ಕೊಂಡು ಬರ್ತಾಯಿದ್ದೆ, ಬಟ್ ಅವ್ನು ನಮ್ಮನ್ನು ಬಿಟ್ಟು ಇರಲ್ಲ ಇಲ್ಲಿ. ಈ ಬಿಸಿಲಲ್ಲಿ ಅವನ್ನ ಓಡಾಡ್ಸೋಕ್ಕಾಗಲ್ಲ, ಹಾಗಾಗಿ ಬೇಡ, ಅವ್ನು ಆರಾಮಾಗಿ ಮನೇಲಿ ಇರಲಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕರ್ಕೊಂಬರೋಣ ಅಂತ ಅಲ್ಲೇ ಬಿಟ್ಬಿಟ್ಟು ನಾವು ಮಾತ್ರನೇ ಬಂದ್ವಿ. ಇನ್ನು ಇಲ್ಲೆಲ್ಲ ಬಂದರೆ ನಾನು ಡ್ರೆಸ್ ಎಲ್ಲ ಹಾಳಾಗತ್ತೆ ಅಂದ್ಬಿಟ್ಟು ನೆನ್ನೆ ಹಾಕ್ಕೊಂಡಿದ್ದು ಡ್ರೆಸ್ನೇ ಹಾಕ್ಕೊಂಡು ಬಂದಿದ್ದೀನಿ. ಬ್ಲ್ಯಾಕ್ ಕಲರ್ ಡ್ರೆಸ್, ಹಂಗೂ ಗಲೀಜಾದರೂ ಗೊತ್ತಾಗಲ್ಲ ಅಂತೇಳಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಮನೆಗೆ ಹೋಗಬೇಕು, ನಾಳೆ ಎಕ್ಸಾಮ್ ಇದೆಯಲ್ಲ. ಸೊ ಹಂಗಾಗಿ ಬಂದಿದ್ದೇನಕ್ಕೆ ಅಂದರೆ ಅಮ್ಮ ಮನೆಗೆ ಮತ್ತೆ ಸ್ವಲ್ಪ ದಿನ ಬರೋಕ್ಕಾಗಲ್ಲ. ಸದ್ಯಕ್ಕೆ ಇವಾಗ ಬಂದಿರೋದಕ್ಕೆ ಒಂದು ಸ್ವಲ್ಪ ಹಿಂಡಿ ಎಲ್ಲ, ನಾವು ಕಡಲೆಕಾಯಿ ಎಣ್ಣೆ ಹಾಕ್ಸಿದ್ವಲ್ಲ, ಹಿಂಡಿ ಎಲ್ಲ ಹಂಗೆ ಇತ್ತು. ಮನೆ ಶಿಫ್ಟಿಂಗ್ ಟೈಮಲ್ಲಿ ಅದೆಲ್ಲ ಒಂದಿಷ್ಟು ಅಲ್ಲಿ ಇಲ್ಲಿ ಇದಾಗೋದು ಬೇಡ, ಏನೇನಿದೆ ಅದೆಲ್ಲ ಕೊಟ್ಬಿಟ್ಟು ಆಮೇಲೆ ಶಿಫ್ಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ. ನೀನು ಹಿಂದೆ ನೋಡಲ್ಲಿ ಚಿರತೆ ಚಿರತೆ ಬಂತು. ಯಾರಾದ್ರೂ ಇದಾರ ಇಲ್ಲಿ? ಒಬ್ರಾದ್ರೂ ಜನ ಇದಾರ? ಚಿರತೆ ಬಂದ್ರೆ ಕಾರ್ ಅಲ್ಲಿದೆ, ಕಾರಲ್ಲೂ ಕುತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಯಾರು ಬರಲ್ಲವೇನೋ ಅಲ್ಲ? ಎಲ್ಲಿ ಬಂದವ್ರು? ಯಾರಿದ್ದಾರೆ ಇಲ್ಲಿ? ಏನು ನಿಮ್ಮಪ್ಪನಾ? ಬೋರ್ವೆಲ್ಲಿ ಕೊರ್ಸಿರೋ ಅಂಥದ್ದು ಎಷ್ಟು ಹಾಳು ಕೊರ್ದಿದ್ದಾರೆ ಗೊತ್ತಾ? ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಡ್ಸಕ್ಕೆ ಮಾತ್ರ ಬರಲ್ಲ.
ಗೇರ್ ಹಾಕಕ್ಕೆ ಬರಲ್ಲ. ಅಯ್ಯೋಯ್ಯೋ ಇದ್ರೊಳಗಡೆ ಹೆಂಗೆ ಹೋಗೋದೀಗ? ತೋಟದಿಂದ ಮತ್ತೆ ಇನ್ನೊಂದು ತೋಟದ ಹತ್ರ ಬಂದ್ವಿ. ನಮ್ಮ ಊರಲ್ಲಿ ಹೆಂಗೆ ಅಂತಂದರೆ ಎಲ್ಲ ಒಂದೇ ಕಡೆ ಇರೋದಿಲ್ಲ. ಅಲ್ಲಿ ಸ್ವಲ್ಪ ಇರುತ್ತೆ, ಊರೊಳಗಡೆ ಅಂತ ಹೇಳ್ತಾರೆ, ಊರಿಂದ ಆಚೆ ಅಂತಾರೆ. ಮತ್ತು ಹಿಂಗೆ ಕೆಲವೊಂದು ಕಡೆ ಕೆಲವೊಂದು ತೋಟಗಳಿರುತ್ತೆ, ಅಲ್ಲಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಶರತ್ತು ಅರ್ಧ ಪೆಟ್ಲು ತೊಳಿತಾ ಒಂದ್ಸಲಿ ಇದೇ ಥರ ನಾನು ಸೈಕಲ್ ಕಲ್ತಿದ್ದು ಫಸ್ಟ್. ಅರ್ಧ ಪೆಟ್ಲು ಹಾಕಿ ತುಳಿದು ಫುಲ್ಲು ಸೀದಾ ಹತ್ತಕ್ಕೆ ಹೋಗಿ ಒಂದಿನ ತೋಪ್ ತೊಳಿ ನಮಗೆ ದಾರಿ ತೋರಿಸ್ತಾ ಇದ್ದಲ್ಲ ಅಂತ ನಮ್ಮ ಹಿಂದೆ ಬರ್ತಾರೆ. ಶರತ್ ನೋಡ್ಕೊಂಡು ಅಲ್ಲಿ ಸೈಕಲ್ ನಿಲ್ಲಿಸ್ತಾ. ಇವಾಗ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅವ್ನು ನೋಡ್ತಾ ಇದ್ರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾ ಇದೆ. ಇದೇ ಥರ ತೆಂಗಿನ ತೋಟ, ಮನೆ, ಗರ 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 ಅಂತ ಸುತ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಿನಲ್ಲಿ. ಇಲ್ಲಿಗೆ ಬಂದಾಗ ಸೇಮ್ ಇವ್ ನಂಗೆ ಇದ್ವಿ ಅನ್ಕೊಂತೀವಿ. ನಮ್ಮನೆಯವ್ರ ತಮ್ಮನ ಮಗ ಅವನು. ಕಾರ್ ತಗೊಂಡು ಆ ತೋಟಕ್ಕೆ ಹೋದ್ವಾ, ನೋಡ್ಬಿಟ್ಟು ಇವತ್ತು ರಜಾ ಅಲ್ವಾ ಸೈಕಲ್ ತಗೊಂಡು ನಮ್ಮ ಹಿಂದೆನೇ ಬಂದ. ಆಮೇಲೆ ನಾವು ಈ ತೋಟಕ್ಕೆ ಬರ್ತೀವಿ ಅಂದ್ವಿ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದ. ಇಲ್ಲಿ ಬರ್ತಾನೆ ಅಂದಿದ್ರೆ ಕಾರಲ್ಲಿ ಕರ್ಕೊಂಬರ್ಬೋದೈತಿ. ಸೈಕಲ್ ತಂದ್ಬಿಟ್ಟು ಅವ್ನು ಬರಲ್ಲ, ಅವ್ನು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದಾನೆ. ಹೇಳಿದ್ರೆ ಇವತ್ತು ರಜಾ ಅಲ್ವಾ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಅಂತ. ನಮ್ಮ ಮಕ್ಳಿಗೆ ಫ್ರೀಡಮ್ಮೇ ಇಲ್ಲ. ಅಂದರೆ ಮನೆ ಒಳಗೆ ಸುಮ್ಮನೆ ಕೂತ್ಕೊಂಡಿರ್ಬೇಕು, ಎಲ್ಲ ಗೋಡೆ ಮಧ್ಯೆ ಸುಮ್ಮನೆ ಫ್ಯಾನು ಇಲ್ಲ ಟಿವಿ ಅಂತ. ನೋಡಿ ನನ್ನ ಇವನು ಇಡೀ ತೋಟ ಎಲ್ಲ ಆರಾಮಾಗಿ ಸೈಕಲಲ್ಲಿ ಅರ್ಧ ಪೆಟ್ಲು ಹಾಕ್ಕೊಂಡು ತುಳ್ಕೊಂಡು ಹೋಗಲ್ಲಿ ನಿಂತ್ಕೊಂಡ ಆರಾಮಾಗಿ ಓಡಾಡ್ತಾ ಇದ್ದಾನೆ. ಇದು ಬಾವಿ. ಅದ್ರಲ್ಲಿ ಜೋರಾಗಿ ಬರ್ತಾ ಇದೆ ನೀರು. ಅವ್ರ ತಾತಂದಿರೆಲ್ಲ ಕಲ್ಸವ್ರೆ ಅಂತೀಯಾ? ನಂಗೂ ಈಜಾಡಕ್ಕೆ ಬರಲ್ಲ, ನಿಂಗೂ ಈಜಾಡಕ್ಕೆ ಬರಲ್ಲ. ಆಮೇಲೆ ಯಾರು ಹೆಲ್ಪ್ ಮಾಡೋದು ಅವ್ರನ್ನಾಗ? ಅಷ್ಟೇನಾ? ತುಂಬ ಆಳ ಇಲ್ವಾ? ಇದ್ರೊಳಗೆ ಹಿಂಗ ಹಾಕೊಂಡು ಫಸ್ಟ್ ಕಲ್ತ್ವಿ. ಕಲ್ತ್ಮೇಲೆ ಇದ್ರ ಮೇಲೆ ಸೀಟ್ ಮೇಲೆ ಹತ್ತಕ್ ಒಂದ್ಸರಿ ಹೋಗಿ ತುಳ್ಕೊಂಡ್ ಇದ್ರ ಮೇಲೆ ಹತ್ತಕ್ ಹೋದೆ. ಒಂದ್ ತೋಪಿತ್ತು, ಸೀದಾ ತೋಪೊಳಗಡೆ ಹೋಗಿ ಬಿದ್ದಿದ್ದು ಚಿನಿ. ಇದು ಏನ್ ಸುಮಾರು ಹೈಟ್ ಆಗಿದೆ. ಅಷ್ಟೊಂದು ಹೈಟ್ ಇದೆಯಲ್ಲ ಸರ್, ಹೆಂಗ್ ಹೊಡಿತೀರೋ? ಎಲ್ಲಿದೆ? ಆಗಲ್ಲ ಚಿನಿ, ತುಂಬಾ ಹೈಟ್ ಇದೆ. ಬ್ರೇಕ್ ಇಲ್ಲ. ಬೇಡ ಇರು, ನಾನು ಅರ್ಧ ಪೆಟ್ಲೆ ತುಳಿತೀನಿ. ಅರ್ಧ ಪೆಟ್ಟು ತುಳಿಯಕಲ್ಲ ಬಿಡು. ಇಲ್ಲೆಲ್ಲ ಓಡ್ಸಕ್ ಜಾಗ ಇಲ್ಲ. ಅರೆ ರಾಮ, ನನಗೆ ಸೈಕಲ್ ತುಳಿಯಕ್ ಬರಲ್ವಾ? ಎಲ್ಲಿಂದ ತುಳ್ಕೊಂಡ್ಬರ್ವಿ? ಇರ್ಸಿನಿ ಇದ್ರಲ್ಲೇ ನಾವು ತುಳಿದು ಕಲ್ತಿದ್ದು. ತಾಂಬಲ್ಲಿ ಆ ಕಡೆಯಿಂದ ಆ ಕಡೆ ತಿರ್ಗತೈತಿ. ನೀನು ಕಾಡು ತಿರುಗ್ತೀನಿ ಬಡಿ ಹತ್ತು. ಕಾಲು ಎಡ್ಕಲ್ಲ. ಬಾರೆ ಅದು ಸ್ವಲ್ಪ ಮುಂದ್ಕೋಗಿ ಚೂರು. ಕೈಯಲ್ಲಿ ಹೋಯ್ತು, ಕೈ ಮೇಲೆ ಕೈ ಬಿಡ್ತು. ಏನಾಯ್ತು? ಎಲ್ಬಿಟ್ಟೆ ಕಿತ್ಕೊಂಡ್ಬಿಡ್ತು. ಕೈ ತೋರ್ಸು. ಯಾವ ಕಾಲದ್ದೆ ಇದು? ನಮ್ಮ ಅಪ್ಪನ ಇದೇ ತರ ಇತ್ತು, ಇಷ್ಟ ಐತಿರ್ಲಿಲ್ಲ. ಅದ್ರ ಮೇಲೆ ಇದು ಬಿಡ್ಬಾರ್ದು.
ಶರತ್ ನೀನು ಹಿಂಗೆ ಮಾಡ್ಕೊತೀಯ ಕೈ ಗಾಯ ಮಾಡ್ಕೊತೀಯಾ ಎಷ್ಟು ಈಸಿ ಆಯ್ತು ನೀವು ಗಿಡದಲ್ಲಿ ಏನಾಗಿದ್ದ ಗಿಡದ ಎಣ್ಣೆ ಹೊಡಿದು ತಗೊಳ್ಳಿ ತಿನ್ನಿ ನಂಗೆ ಇಷ್ಟ ಒಂದಾ ಇದ್ರೊಳಗೆ ಯಾವ ವಸ್ತು ಇದ್ರೆ ಏನು ಮಾಡಿದ ಅಲ್ಲಿರೋ ಕಲ್ಲು ಖಾರ ರುಬ್ಬದಾ ಅದ್ಯಾಕೆ ತಗೊಂಬಂದಿಲ್ಲ ಹಾಕಿರೋದು ಅದೇ ಮನೆ ಮಣ್ಣು ಹೊಡೆದ್ರಲ್ಲ ಹಾಂ JCB ತುಂಬಿಸಿರಲ್ಲ ಅವಾಗ ಬಂದಿರುತ್ತೆ ಸೈಡ್ ಮಾಡಿದ್ರು ಬಾವಿ ಅಂದ್ರೇ ಭಯ ಪಡ್ತಾರೆ ನಮ್ಮ ಮಕ್ಕಳು. ನಮ್ಮ ನೇವರು ಸ್ವಿಮ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಂದರೆ ಬಿಸಿಲಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ ಆರಾಮಾಗತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಈಜಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸೀದಾ ಮನೆಗೆ ಹೋದ್ವಿ. ಅವರೇಕಾಯಿ ಕೀಳೋಕ್ಕಾಗಲಿಲ್ಲ, ಯಾಕೆ ಅಂತಂದರೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಸಂಜೆ ಬರೋವಾಗ ಸ್ವಲ್ಪ ತಂಪಾಗುತ್ತೆ, ಆಮೇಲೆ ಹೋಗಿ ಅವರೇಕಾಯಿ ಕೀಳೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಊಟ ಇಕ್ಕೊಟ್ರು, ಊಟ ಮಾಡಿದ್ವಿ. ಒಳ್ಳೆ ಬಸ್ಸಾರು ಮುದ್ದೆ, ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ, ನವಣೆ ಪಾಯಸ ಮಾಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿ ಹೇಳ್ತೀನಿ ಹಿಂಗಾಯಿತು ಅಂತ ಹೇಳ್ಬಿಟ್ಟು, ಸಖತ್ತಾಗಿತ್ತು. ಆಮೇಲೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಸೊ ಹಂಗಾಗಿ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲರಿಗೂ ಬಾಯ್ ಹೇಳಿ ನಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ಚೆನ್ನಾಗಿ ಬಿಸಿ ಬಿಸಿ ನೀರು ಕಾಯಿಸಿದ್ರು, ಸ್ನಾನ ಮಾಡ್ಕೊಂಡ್ವಿ. ನಾಟಿ ಮೊಟ್ಟೆ ಅಲ್ವಾ ಅಮ್ಮ? ನಾಟಿ ಮೊಟ್ಟೆ ಯಾರಿಗೆ ಕಿವಿಗೆ ಹೂವು ಇಕ್ತಾರ ಇದನ್ನ, ಇದು ನಾಟಿ ಮೊಟ್ಟೆ. ನಾಟಿ ಮೊಟ್ಟೆ ಓನರ್ ಇಲ್ಲ ಅವರೇ ಇವನ್ನ ಕೇಳಿ. ಯಾಕೆಂದ್ರೆ ನಮ್ಮಮ್ಮ ಸುಮಾರು ವರ್ಷದಿಂದ ನಾಟಿ ಮೊಟ್ಟೆ ಅಂದ್ರೆ ನಾವು ಬರ್ಬೇಕಾದ್ರೆ ಅವರು ನಮ್ಗೆ ಇದು ನಾಟಿ ಮೊಟ್ಟೆ ಅಂತ ಹೇಳ್ಬಿಟ್ಟು ಕೊಟ್ರು. 15 ರೂಪಾಯಿ ಒಂದು ಅಂತ. ಹಳ್ಳಿ ಸೈಡ್ ತಂದಿರ್ತಾರೆ, ಇದು ನಾಟಿ ಮೊಟ್ಟೆನೇ ಇರ್ಬೋದು ಅಂದ್ಕೊಂಡು ನಾವು ತಗೊಂಡ್ವಾ. ನಮ್ಮಮ್ಮ ಮೊಟ್ಟೆ ಹುರಿದ್ರೆ ಈ ಕಲರ್ ಬಂದಿದೆ. ನಾಟಿ ಮೊಟ್ಟೆ ಫುಲ್ಲು ಅರ್ಶಿನ ಕಲರ್ ಬರುತ್ತೆ, ಕಲರ್ ಬರುತ್ತೆ, ಎಲ್ಲೋ ಕಲರ್ ಬರುತ್ತೆ ಅದ್ರದ್ದು ಒಳಗಡೆ. ಬರೀ 3 ಇಷ್ಟಕ್ಕೆ 3 ಮೊಟ್ಟೆ ಹಾಕು, ಫುಲ್ ಕಲರ್ ಬರುತ್ತೆ ಅದು. ಯಾವ ಆಮೇಲೆ ಸ್ಮೆಲ್ ಅದು ಬೇರೆ ತರ ಗಮ್ಮ ಅಂತ ಇರ್ತದೆ. ಇದೇನು ಅಷ್ಟು ಸ್ಮೆಲ್ ಬರ್ತಿಲ್ಲ, ಬರೋದೇ ಇಲ್ಲ, ಇದು ಸ್ಮೆಲ್ ಬರಲ್ಲ. ಸೊ ಇದು ನಾಟಿ ಅಲ್ಲ, ಸುಮ್ಮನೆ ಮೋಸ ಮಾಡಿ ಕೊಟ್ಬಿಟ್ರು. ನೀವು ನೋಡಿ ತಗೊಳ್ಳಿ ಹುಷಾರಾಗಿ, ಒಡೆಯೋ ತನಕ ಗೊತ್ತಾಗತ್ತೆ ನಾಟಿನೋ ಅಲ್ವಾ ಅಂತ. ಇನ್ನೊಂದ್ಸರಿ ತಗೊಂಬಿಡಿ ಅಷ್ಟೇ. ಫಾರಮ್ದು ಬೆಳ್ಳಗಿರುತ್ತೆ, ಒಳಗಡೆ ಇದಾಗಲ್ಲ, ಅರ್ಶನಕ್ಕೆ ಬರಲ್ಲ. ಅರ್ಶನಕ್ಕೆ ಬರಲ್ಲ. ಇದು ನಮ್ಮಮ್ಮ ಇಲ್ಲೇ ಇತ್ತಲ್ಲ ನಾಟಿ ಮೊಟ್ಟೆ, ನಮ್ಮ ಕೊಟ್ಟನಲ್ಲ ಇಲ್ಲ ನಿಂಗೆ. ಇದನ್ನ 3 ಮೊಟ್ಟೆನ ನಾಳೆ ಕುಡ್ಬಿಡು, ಒಂದು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫೋಟೋ ತೆಗಿ, ಅವಾಗ ಗೊತ್ತಾಗುತ್ತೆ. ಇದು ಪ್ಯೂರ್ ಕಲರ್ ಬಂದಿರೋದು. ಇದೇನೋ ನನಗೆ ಕಲರ್ ಹಾಕಿರೋ ತರ ಅಂತ ಅನಿಸ್ತಾ ಇದೆ ಅದಲ್ವಾ? ಹಾಕಿದ್ರೆ ನೋಡು. ಅಲ್ಲ ಕಣವ, ಇವು ಇದ್ರೊಳಗೆ ಈ ಗಿರಾಜಿ ಕೋಳಿ ಬರುತ್ತೆ, ಅದನ್ನೇ ನಾಟಿ ಮೊಟ್ಟೆ ಅಂತ ಹೇಳಿ ಕೊಟ್ಬಿಡ್ತಾರೆ. ಪ್ಯೂರ್ ನಾಟಿ ಕೋಳಿ ಅಲ್ಲ, ಗಿರಾಜಿ ಕೋಳಿ ಬರುತ್ತೆ ನೋಡು. ಅದು ಈ ಕಲರ್ ಈ ತರ ಬರ್ತವೆ. ಕೋಳಿ ಯಾವ್ಯಾವ ಕಲರ್ ಅವ ಕಲರು, ಅದು ಅದಕ್ಕೆ ಕಲರ್ ಮಿಕ್ಸ್ ಆಗೈತೆ ನೋಡು. ಗಿರಾಜಿ ಕೋಳಿ ಮತ್ತೆ ಅದು ಹಿಂಗ್ ಅನ್ಕೊಂಡು ಹೋಯ್ತಾವ ನೋಡು, ಮರಿ ಮಾಡೋದಲ್ಲ. ಆಸೆಯಿಂದ ತಗೊಂತೀರಪ್ಪ, ನಾಟಿ ಕೊಟ್ಬಿಟ್ಟವ್ರಿ ನಾಟಿ ಮೊಟ್ಟೆ ಬರೀ 15 ರೂಪಾಯಿ ಅಂತೆ. ನಾನು ಏನಪ್ಪ 15 ರೂಪಾಯಿ ಯಾರು ಕೊಡ್ತಾರೆ? 20 ರೂಪಾಯಿ ಇವು ನಾಟಿ ಮೊಟ್ಟೆ. ಆಯ್ತು ನೋಡೋದು ಹೆಂಗದೆ ಅಂತ. ನಮ್ಮನೆ ಮೊಟ್ಟೆ ಹೊಡೆದು ಈ ಕಲರ್ ಫುಲ್ ಅರ್ಶನೋಗಿರತ್ತೆ. ಆಫ್ ಮಾಡಿ ಊಟ ಮಾಡಿ, ಏನ್ ಮಾಡಕ್ಕಾಗಲ್ಲ. ನಾಶ ನಾಶನ ಮಾಡ್ತಾರೆ, ಮಾಡಿಸ್ಕೋಬೇಕು. ಎಲ್ಲಾರು ಮಾಡಕ್ಕಿರ್ತಾರೆ, ಸಂಬಂಧಿಕರೇ ಮಾಡಕ್ಕಿರ್ತಾರೆ, ಬೇರೆ ಮಾಡಲ್ಲ. ರವೇನಾ ತರ ಏನಿಲ್ಲ. ಯಾವ್ದು ಸತ್ಯನಾರಾಯಣ ಪೂಜೆಗೆ ಮಾಡ್ತಾರಲ್ವ, ಸಜ್ಜೆ ತರ, ಆ ತರ ಮಾಡ್ಕೊಂಡು ಮೀಡಿಯಂ ಸ್ವೀಟ್ ಮೀಡಿಯಂ ಹಾಕಿ ತಿಂದು ಚೆನ್ನಾಗೈತೆ. ಇನ್ನು ಇವತ್ತಿನ ದಿನ ಹೆಂಗಿತ್ತು ಅಂದರೆ ಸಿಕ್ಕಾವಡೆ ಚೆನ್ನಾಗಿತ್ತು. ಬಾಡಿ ಫುಲ್ ಪೇಯ್ನ್ ಆಗ್ತಾಯಿತ್ತು. ಅಮ್ಮ ಒಳ್ಳೆ ಅಂಡೆ ನೀರು ಚೆನ್ನಾಗಿ ಕಾಯಿಸಿದ್ರು, ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಈಗ ಹಾಗೆ ಎಲ್ಲೇ ಒಂದು ಸ್ವಲ್ಪ ಜಾಗ ಕೊಟ್ಟು ಎಷ್ಟು ಚಂದ ಡೀಪ್ ಸ್ಲೀಪ್ ಹೋಗ್ತೀವಿ ಅಂದರೆ ಅಷ್ಟು
ನಿದ್ದೆ ಬರ್ತಾಯಿತ್ತು. ಇನ್ನು ಮನೆಗೆ ಹೋಗಿ ಅದೇ ಕೆಲಸ ಮಾಡೋದೆ. ಇವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 1-2 ದಿನ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಎವ್ರಿ ಡೇ ಹಿಂಗೆ ಇದ್ರೆ ನಂಗೆ ಖುಷಿ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಪ್ರೊಡಕ್ಟಿವ್ ಆಗಿತ್ತು, ಒಂಥರ ಖುಷಿ ಆಯಿತು. ಮಕ್ಕಳು ಸ್ವಲ್ಪ ಇಲ್ಲೇ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಚೆನ್ನಾಗಿ ಅವ್ರಿಗೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ರು. ಅಮ್ಮಂಗೆ ಬಾಯ್ ಹೇಳಿ ಹೊಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ನಲ್ಲೇ ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.